ಹಾಯ್ ಸ್ನೇಹಿತ್ರೆ, ನನ್ನ ಚಾನೆಲ್ಗೆ ಮತ್ತೆ ಸ್ವಾಗತ. ಇವತ್ತು ಒಂದು ರೋಚಕ ಕಥೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಿದ್ದೇನೆ. ಒಂಟಿತನದಲ್ಲಿ ಬದುಕುತ್ತಿದ್ದ ಒಬ್ಬ ಮಹಿಳೆಯ ಜೀವನಕ್ಕೆ ಒಂದು ದಿನ ಪಕ್ಕದ ಮನೆಯ ಯುವಕ ಪ್ರವೇಶಿಸ್ತಾನೆ. ಮೊದಲು ಅದು ಕೇವಲ ಸಹಾಯ, ನಂತರ ಸ್ನೇಹ. ನಿಧಾನವಾಗಿ ಮನಸ್ಸಿನೊಳಗೆ ಹುಟ್ಟಿದ ಒಂದು ವಿಚಿತ್ರ ಹತ್ತಿರಿಕೆ. ಅಪೂರ್ವ ತನ್ನ ಜೀವನದ ಖಾಲಿತನವನ್ನ ಮರೆತು ಬದುಕ್ತಿದ್ಲು. ಆದ್ರೆ ತಿಲಕ್ ಅವಳ ಬದುಕಿಗೆ ಬಂದ ದಿನದಿಂದ ಎಲ್ಲವೂ ಬದಲಾಗತೊಡಗಿತು. ಒಂದು ಮಾತು, ಒಂದು ನಗು, ಒಂದು ನೋಟ. ನಿಧಾನವಾಗಿ ಇಬ್ಬರ ನಡುವೆಯೂ ಹೇಳಲಾಗದ ಭಾವನೆ ಬೆಳೀತದೆ. ಆದ್ರೆ ಅದು ಕೇವಲ ಸ್ನೇಹವೇ ಅಥವಾ ಮನಸ್ಸಿನ ಆಳದಲ್ಲಿ ಮೌನವಾಗಿ ಬೆಳೀತಿದ್ದ ಪ್ರೀತಿ? ಆ ಸಂಜೆ ಮನೆ ತುಂಬಾ ಮೌನವಾಗಿತ್ತು. ಟಿವಿಯ ಶಬ್ದ ಮಾತ್ರ ಕೋಣೆಯಲ್ಲಿ ಹರಡಿತ್ತು. ಆದ್ರೆ ನನ್ನ ಮನಸ್ಸಿನಲ್ಲಿ ಒಂದು ಖಾಲಿತನ, ಒಂಟಿತನ ಎಂಬುದು ಕೆಲವೊಮ್ಮೆ ಮೌನವಾಗಿ ಮನಸ್ಸನ್ನ ಕಚ್ಚುತ್ತದೆ. ಆ ದಿನ ಬಾಗಿಲು ತಟ್ಟಿದ ಶಬ್ದ ಕೇಳಿತು. ಆ ಶಬ್ದ ನನ್ನ ಜೀವನದ ಕಥೆಯನ್ನ ಬದಲಾಯಿಸುತ್ತದೆ ಎಂದು ನನಗೆ ಅಂದು ಗೊತ್ತಿರಲಿಲ್ಲ. ಅವನು ಕೇವಲ ಪಕ್ಕದ ಮನೆಯ ಹುಡುಗ. ಆದ್ರೆ ಕೆಲವೊಮ್ಮೆ ಜೀವನಕ್ಕೆ ಬರುವ ಕೆಲವರು ನಮ್ಮ ಕಥೆಯ ದಿಕ್ಕನ್ನೇ ಬದಲಾಯಿಸ್ತಾರೆ. ನನ್ನ ಹೆಸರು ಅಪೂರ್ವ. ಹೊರಗಿನಿಂದ ನೋಡಿದ್ರೆ ನನ್ನ ಜೀವನ ತುಂಬಾ ಸಾಮಾನ್ಯ. ಒಂದು ಸುಂದರ ಮನೆ, ನಿಶ್ಶಬ್ದವಾದ ಕಾಲನಿ ಮತ್ತು ದಿನವಿಡೀ ಕೆಲಸಗಳಿಂದ ತುಂಬಿದ ಜೀವನ. ಆದ್ರೆ ಈ ಎಲ್ಲದರ ನಡುವೆ ಒಂದು ವಿಷಯ ಮಾತ್ರ ಸದಾ ನನ್ನ ಜೊತೆ ಇತ್ತು: ಒಂಟಿತನ. ನನ್ನ ಗಂಡ ಕೆಲಸದ ಕಾರಣದಿಂದ ಬಹಳ ಸಮಯ ಮನೆಯ ಹೊರಗೆ ಇರ್ತಿದ್ರು. ಮನೆ ದೊಡ್ಡದಾಗಿತ್ತು, ಆದ್ರೆ ಕೆಲವೊಮ್ಮೆ ತುಂಬಾ ಖಾಲಿ ಅನಿಸ್ತಿತ್ತು. ಸಂಜೆ ಸಮಯದಲ್ಲಿ ಟಿವಿ ನೋಡುತ್ತಾ ಕುಳಿತುಕೊಳ್ಳುವುದು ನನ್ನ ಹವ್ಯಾಸವಾಗಿತ್ತು. ಆ ದಿನವೂ ಹಾಗೆಯೇ. ಟಿವಿಯಲ್ಲಿ ಯಾವುದೋ ಧಾರಾವಾಹಿ ಓಡುತ್ತಿತ್ತು, ಆದ್ರೆ ನನ್ನ ಗಮನ ಅದರಲ್ಲಿ ಇರಲಿಲ್ಲ. ಅಷ್ಟರಲ್ಲಿ ಟಕ್ ಟಕ್ ಬಾಗಿಲು ತಟ್ಟಿದ ಶಬ್ದ ಕೇಳಿತು. ನಾನು ಬಾಗಿಲು ತೆಗೆದಾಗ ಮುಂದೆ ನಿಂತಿದ್ದವನನ್ನ ನೋಡಿ ಸ್ವಲ್ಪ ಆಶ್ಚರ್ಯವಾಯಿತು. ನಮಸ್ಕಾರ ಅತ್ತೆ, ನಾನು ತಿಲಕ್. ಪಕ್ಕದ ಮನೆಗೆ ಹೊಸ್ತಾಗಿ ಬಂದಿದ್ದೇವೆ. ಅವನು ನಗುತ್ತಾ ಹೇಳಿದ. ಅವನ ಮುಖದಲ್ಲಿ ಒಂದು ಸರಳ ನಗು. ಓ, ಒಳಗೆ ಬಾ. ಅವನ ಮಾತುಗಳು ತುಂಬ ಗೌರವದಿಂದಿವೆ. ಆ ದಿನ ನಾವು ಕೇವಲ ಕೆಲವೇ ನಿಮಿಷ ಮಾತಾಡಿದ್ವಿ, ಆದ್ರೆ ಆ ಮಾತುಗಳಲ್ಲಿ ಒಂದು ಸರಳ ಆತ್ಮೀಯತೆ ಇತ್ತು. ಮುಂದಿನ ಕೆಲವು ದಿನಗಳಲ್ಲಿ ತಿಲಕ್ ಮನೆಯಲ್ಲೇ ಕಾಣಿಸ್ತಿದ್ದ. ಕೆಲವೊಮ್ಮೆ, ಅತ್ತೆ, ಏನಾದ್ರೂ ಸಹಾಯ ಬೇಕಾ? ಅವನು ಕೇಳುತ್ತಿದ್ದ. ನಾನು ನಗುತ್ತಾ ಹೇಳುತ್ತಿದ್ದೆ, ಇಲ್ಲ, ಎಲ್ಲವೂ ಸರಿಯೇ ಇವೆ. ಆದ್ರೆ ನಿಧಾನವಾಗಿ ನಮ್ಮ ಮಾತುಗಳು ಹೆಚ್ಚಾಗುತ್ತಾ ಹೋದವು. ಒಂದು ಸಂಜೆ ನಾನು ಅಡಿಗೆ ಮನದಲ್ಲಿ ಚಹಾ ಮಾಡ್ತಿದ್ದೆ. ಅಷ್ಟರಲ್ಲಿ ಬಾಗಿಲು ಬಳಿ ಅವನ ಧ್ವನಿ. ಅತ್ತೆ, ನಾನು ಒಳಗೆ ಬರಬಹುದಾ? ಬಾ ತಿಲಕ್. ಅವನು ಒಳಗೆ ಬಂದ. ಅವನ ಕಣ್ಣುಗಳು ಕೋಣೆಯನ್ನ ಸುತ್ತ ನೋಡಿದವು. ನಿಮ್ಮ ಮನೆ ತುಂಬಾ ಸುಂದರವಾಗಿದೆ. ನಾನು ನಗಿದೆ. ಧನ್ಯವಾದ. ನಾನು 2 ಕಪ್ ಚಹಾ ಮಾಡಿ ತಂದೆ. ನಾವು ಸೋಫಾದ ಮೇಲೆ ಕುಳಿತು ಮಾತಾಡ್ತಾ ಕುಳಿತ್ವಿ. ಆ ಮಾತುಗಳು ತುಂಬಾ ಸಾಮಾನ್ಯ, ಆದ್ರೆ ಕೆಲವೊಮ್ಮೆ ಅವನ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಶಾಂತಿ ಕಾಣಿಸ್ತಿತ್ತು. ನನ್ನ ಮನಸ್ಸು ಅದೆಲ್ಲೇ ತರೆಮರೆಸಿಕೊಳ್ಳುತ್ತಿತ್ತು. ಕೆಲವು ದಿನಗಳ ನಂತರ ನಾನು ಬಾಲ್ಕನಿಯಲ್ಲಿ ನಿಂತಿದ್ದೆ. ಸಂಜೆಯ ಗಾಳಿ ಬೀಸ್ತಿತ್ತು. ಅಷ್ಟರಲ್ಲಿ ಕೆಳಗಿನಿಂದ ಅವನ ಧ್ವನಿ. ಅತ್ತೆ. ನಾನು ಕೆಳಗೆ ನೋಡಿದೆ. ಅವನು ನಗುತ್ತಾ ಕೈ ಬೀಸಿದ. ಆ ಕ್ಷಣ ನನ್ನ ಮುಖದಲ್ಲಿ ಸಹಜವಾಗಿಯೇ ಒಂದು ನಗು ಮೂಡಿತು. ಆ ದಿನದಿಂದ ನಾನು ಗಮನಿಸತೊಡಗಿದೆ. ಅವನು ಮನೆಗೆ ಬಂದಾಗ ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರ ಸಂತೋಷ. ಅವನ ನಗು, ಅವನ ಮಾತು ಎಲ್ಲವೂ ತುಂಬಾ ಸರಳ, ಆದ್ರೆ ನನ್ನ ಮನಸ್ಸು ಅದನ್ನ ಗಮನಿಸ್ತಿತ್ತು. ಒಂದು ದಿನ ನಾವು ಟಿವಿ ನೋಡುತ್ತಾ ಕುಳಿತ್ವಿ. ಅವನು ನನ್ನ ಪಕ್ಕದಲ್ಲೇ ಕುಳಿತಿದ್ದ. ನಮ್ಮ ನಡುವೆ ಮೌನ, ಆದ್ರೆ ಆ ಮೌನದಲ್ಲಿ ಒಂದು ಅರ್ಥವಿತ್ತು. ನಮ್ಮ ಕಣ್ಣುಗಳು ಕೆಲವೊಮ್ಮೆ ಒಂದರ ಕಡೆ ನೋಡುತ್ತಿತ್ತು, ಮತ್ತೆ ಮೌನವಾಗಿ ಬೇರೆ ಕಡೆ ತಿರುಗುತ್ತಿತ್ತು. ಆ ಕ್ಷಣ ನನ್ನ ಹೃದಯದ ಧ್ವನಿ ನನಗೆ ಸ್ಪಷ್ಟವಾಗಿ ಕೇಳಿಸಿತು. ಅದು ಪ್ರೀತಿಯಾಗಿರಲಿಲ್ಲ, ಆದ್ರೆ ಒಂದು ವಿಚಿತ್ರ ಹತ್ತಿರಿಕೆ. ಸಮಯ ನಿಧಾನವಾಗಿ ಸಾಗುತ್ತಿತ್ತು. ನಮ್ಮ ಮಾತುಗಳು, ನಮ್ಮ ನಗುಗಳು, ನಮ್ಮ ಮೌನಗಳು ಎಲ್ಲವೂ ಒಂದು ಕಥೆಯಂತೆ ಬೆಳೆತಿದ್ದವು. ಆ ರಾತ್ರಿ ನಾನು ಹಾಸಿಗೆಯ ಮೇಲೆ ಮಲಗಿದ್ದೆ, ಆದ್ರೆ ನಿದ್ರೆ ಬರಲಿಲ್ಲ. ನನ್ನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ: ಏಕೆ ತಿಲಕ್ ನನ್ನ ಜೀವನದಲ್ಲಿ ಇಷ್ಟು ಮುಖ್ಯವಾಗತೊಡಗಿದ್ದಾನೆ? ನನಗೆ ಉತ್ತರ ಗೊತ್ತಿರಲಿಲ್ಲ, ಆದ್ರೆ ಒಂದು ವಿಷಯ ಮಾತ್ರ ನನಗೆ ಸ್ಪಷ್ಟವಾಗಿತ್ತು: ಕೆಲವರು ಜೀವನಕ್ಕೆ ಬರುವಾಗ ನಮ್ಮ ಮನಸ್ಸಿನೊಳಗೆ ಒಂದು ಮೌನ ಬದಲಾವಣೆ ಆಗುತ್ತದೆ. ಒಂದು ದಿನ ನಾವು ಬಾಲ್ಕನಿಯಲ್ಲಿ ನಿಂತಿದ್ದೆವಿ. ಗಾಳಿ ಬೀಸ್ತಿತ್ತು. ಅವನು ನಿಧಾನವಾಗಿ ಹೇಳಿದ, ಅತ್ತೆ, ನಿಮ್ಮ ಜೊತೆ ಮಾತಾಡೋದಿಕ್ಕೆ ನನಗೆ ತುಂಬಾ ಇಷ್ಟ. ನಾನು ಅವನ ಕಡೆ ನೋಡಿದೆ. ಆ ಕ್ಷಣ ನಮ್ಮ ನಡುವೆ ಒಂದು ಮೌನ ನಿಂತಿತ್ತು. ಆ ಮೌನದಲ್ಲಿ ಹೇಳಲಾಗದ ಅನೇಕ ಭಾವನೆಗಳಿವೆ. ನಾವು ಯಾವುದನ್ನೂ ಹೇಳಲಿಲ್ಲ, ಆದ್ರೆ ಆ ಕ್ಷಣದಲ್ಲಿ ನಮ್ಮ ಕಣ್ಣುಗಳು ಮಾತಾಡ್ತಿದ್ದವು. ಆ ರಾತ್ರಿ ನನಗೆ ಒಂದು ವಿಷಯ ಅರ್ಥವಾಯಿತು: ಕೆಲವೊಮ್ಮೆ ಜೀವನದಲ್ಲಿ ನಡೆಯುವ ಕೆಲವು ಸಂಬಂಧಗಳು ಪದಗಳಲ್ಲಿ ಹೇಳಲಾಗುವುದಿಲ್ಲ, ಆದ್ರೆ ಅವು ಮನಸ್ಸಿನಲ್ಲಿ ಆಳವಾಗಿ ಉಳಿಯುತ್ತವೆ. ಆ ದಿನದ ನಂತರ ನಮ್ಮ ಕಥೆ ನಿಧಾನವಾಗಿ ಮುಂದುವರಿತಿತ್ತು, ಯಾರಿಗೂ ತಿಳಿಯದಂತೆ. ಯಾವುದನ್ನೂ ಹೇಳದೆ, ಆದರೆ ಒಬ್ಬರ ಹೃದಯದಲ್ಲಿ ಮತ್ತೊಬ್ಬರು ಮೌನವಾಗಿ ಉಳಿದುಕೊಂಡಂತೆ. ಆ ರಾತ್ರಿ ನನಗೆ ನಿದ್ದೆ ಸರಿಯಾಗಿ ಬಂದಿರಲಿಲ್ಲ. ಹಾಸಿಗೆಯಲ್ಲಿ ಮಲಗಿದ್ದರೂ ನನ್ನ ಮನಸ್ಸು ಒಂದೇ ವಿಚಾರದ ಸುತ್ತ ತಿರುಗುತ್ತಿತ್ತು: ತಿಲಕ್.
ಅವನು ನನ್ನ ಜೀವನದಲ್ಲಿ ಕೇವಲ ಪಕ್ಕದ ಮನೆಯ ಹುಡುಗನೇ, ಆದರೆ ಏಕೆ ಅವನ ಬಗ್ಗೆ ಯೋಚನೆಗಳು ಇಷ್ಟು ಹೆಚ್ಚಾಗುತ್ತಿವೆ? ನನ್ನ ಕಣ್ಣುಗಳನ್ನು ಮುಚ್ಚಿಕೊಂಡರೂ ಅವನ ನಗು ಮಾತ್ರ ನೆನಪಿಗೆ ಬರುತ್ತಿತ್ತು. ಒಂದು ಕ್ಷಣ ನನಗೇ ನನ್ನ ಮೇಲೆಯೇ ನಗುವಂತು. ಅಪೂರ್ವ, ನೀನು ಏನು ಯೋಚಿಸುತ್ತಿದ್ದೀಯಾ? ನಾನು ನನ್ನ ಮನಸ್ಸನ್ನೇ ಪ್ರಶ್ನಿಸಿದೆ. ಆದರೆ ಕೆಲವೊಮ್ಮೆ ಮನಸ್ಸು ಕೇಳುವುದೇ ಇಲ್ಲ. ಅದು ತನ್ನದೇ ದಾರಿಯಲ್ಲಿ ಸಾಗುತ್ತದೆ. ಮುಂದಿನ ದಿನ ಬೆಳಗ್ಗೆ ಸೂರ್ಯನ ಕಿರಣಗಳು ಕಿಟಕಿಯಿಂದ ಒಳಗೆ ಬಂದು ನನ್ನ ಮುಖಕ್ಕೆ ತಾಗಿದವು. ನಾನು ನಿಧಾನವಾಗಿ ಎದ್ದು ಅಡಿಗೆ ಮನೆಗೆ ಹೋದೆ. ಚಹಾ ಮಾಡುತ್ತಾ ಇದ್ದಾಗ ಬಾಲ್ಕನಿಯಿಂದ ಹೊರಗೆ ನೋಡಿದೆ. ರಸ್ತೆಯಲ್ಲಿ ಜನರು ತಮ್ಮ ತಮ್ಮ ಕೆಲಸಕ್ಕೆ ಹೋಗುತ್ತಿದ್ದರು. ಆದರೆ ನನ್ನ ಕಣ್ಣುಗಳು ಯಾರನ್ನೂ ಹುಡುಕುತ್ತಿದ್ದವು. ಸ್ವಲ್ಪ ಹೊತ್ತಿನ ನಂತರ ಕೆಳಗೆ ರಸ್ತೆಯಲ್ಲಿ ತಿಲಕ್ ನಡೆಯುತ್ತಿರುವುದು ಕಂಡಿತು. ಅವನು ಮೇಲೆಗೆ ನೋಡಿದ. ನಮ್ಮ ಕಣ್ಣುಗಳು ಒಂದೇ ಕ್ಷಣದಲ್ಲಿ ಭೇಟಿಯಾದವು. ಅವನು ನಗುತ್ತಾ ಕೈ ಬೀಸಿದ. ನನ್ನ ಮುಖದಲ್ಲೂ ಸಹಜವಾಗಿ ನಗು ಮೂಡಿತು. ಆ ಕ್ಷಣದಲ್ಲಿ ಒಂದು ವಿಚಿತ್ರ ಸಂತೋಷ ನನ್ನೊಳಗೆ ಹರಡಿತು. ಆ ದಿನ ಮಧ್ಯಾಹ್ನ ನಾನು ಟಿವಿ ನೋಡುತ್ತಾ ಕುಳಿತಿದ್ದೆ. ಮನೆ ಮತ್ತೆ ಮೌನವಾಗಿತ್ತು. ಅಷ್ಟರಲ್ಲಿ ಮತ್ತೆ ಬಾಗಿಲು ತಟ್ಟಿದ ಶಬ್ದ. ಟಕ್ ಟಕ್. ನನಗೆ ಊಹೆಯೇ ಆಯಿತು. ಬಾಗಿಲು ತೆರೆದಾಗ ಮುಂದೆ ತಿಲಕ್ ನಿಂತಿದ್ದ. ಅತ್ತೆ, ತೊಂದರೆ ಆಗ್ತಾ? ಅವನು ಸ್ವಲ್ಪ ಮುಜುಗರದಿಂದ ಕೇಳಿದ. ಇಲ್ಲ, ಒಳಗೆ ಬಾ. ಅವನು ಒಳಗೆ ಬಂದ. ಅವನ ಕೈಯಲ್ಲಿ ಒಂದು ಚಿಕ್ಕ ಕಾಗದದ ಪ್ಯಾಕೆಟ್. ಇದು ಅಮ್ಮ ಮಾಡಿದ ಸ್ವೀಟ್. ನಿಮಗೆ ಕೊಡ್ಲಿಕ್ಕೆ ಹೇಳಿದ್ರು. ನಾನು ಅದನ್ನು ತೆಗೆದುಕೊಂಡೆ. ಧನ್ಯವಾದ. ಅವನು ಸೋಫಾದ ಮೇಲೆ ಕುಳಿತ. ನಮ್ಮ ನಡುವೆ ಕೆಲವು ಕ್ಷಣ ಮೌನ. ಆ ಮೌನ ಅಸಹಜವಾಗಿರಲಿಲ್ಲ, ಆದರೆ ಅದರೊಳಗೆ ಹೇಳಲಾಗದ ಏನೋ ಇತ್ತು. ಅತ್ತೆ, ನೀವು ದಿನವಿಡೀ ಒಬ್ಬರೇ ಇರ್ತೀರಾ? ಅವನು ಕೇಳಿದ. ನಾನು ನಿಧಾನವಾಗಿ ನಗುಬಿಟ್ಟೆ. ಹೌದು, ಹೀಗೆ ಅಭ್ಯಾಸವಾಗಿಬಿಟ್ಟಿದೆ. ಅವನು ಸ್ವಲ್ಪ ಸಮಯ ನನ್ನ ಕಡೆ ನೋಡಿದ. ಆ ನೋಟದಲ್ಲಿ ಸಹಾನುಭೂತಿಯಿತ್ತು. ಒಂಟಳಿತನ ಕಷ್ಟ ಆಗಲ್ವಾ? ಅವನ ಪ್ರಶ್ನೆ ಕೇಳುತ್ತಿದ್ದಂತೆ ನನ್ನ ಮನಸ್ಸಿನಲ್ಲಿ ಒಂದು ಕ್ಷಣ ಮೌನ ಆವರಿಸಿತು. ನಾನು ಕಿಟಕಿಯ ಕಡೆ ನೋಡಿದೆ. ಕೆಲವೊಮ್ಮೆ ಆಗುತ್ತದೆ. ಅಷ್ಟೇ ಹೇಳಿದೆ. ಆ ದಿನ ನಾವು ಬಹಳ ಹೊತ್ತು ಮಾತಾಡಿದೆವು. ಜೀವನದ ಬಗ್ಗೆ, ಕಾಲೇಜಿನ ಬಗ್ಗೆ, ಸಾಮಾನ್ಯ ವಿಷಯಗಳ ಬಗ್ಗೆ. ಆದರೆ ಮಾತುಗಳ ನಡುವೆ ನಮ್ಮ ನಡುವೆ ನಿಧಾನವಾಗಿ ಒಂದು ಹತ್ತಿರಿಕೆ ಮೂಡುತ್ತಿತ್ತು. ನೇರವಾಗಿ ಯಾರೂ ಹೇಳಲಿಲ್ಲ, ಆದರೆ ಮೌನವಾಗಿ ಬೆಳೆಯುತ್ತಿರುವ ಒಂದು ಭಾವನೆ. ಸಂಜೆ ಸಮಯದಲ್ಲಿ ಅವನು ಹೊರಡಲು ಎದ್ದ. ಬಾಗಿಲು ಬಳಿ ನಿಂತು ಅವನು ಹೇಳಿದ, ಅತ್ತೆ, ನಿಮಗೆ ಮಾತನಾಡುವುದು ತುಂಬಾ ಚೆನ್ನಾಗಿರುತ್ತದೆ. ನಾನು ಅವನ ಕಡೆ ನೋಡಿದೆ. ಆ ಮಾತು ಕೇಳುತ್ತಿದ್ದಂತೆ ನನ್ನ ಮನಸ್ಸಿನಲ್ಲಿ ಒಂದು ಮೃದುವಾದ ಸ್ಪರ್ಶದಂತೆ ಅನಿಸಿತು. ನನಗೂ. ಅಷ್ಟೇ ಹೇಳಿದೆ. ಅವನು ನಗುತ್ತಾ ಹೊರಟ. ಬಾಗಿಲು ಮುಚ್ಚಿದ ನಂತರ ನಾನು ಕೆಲಕ್ಷಣ ಹಾಗೆಯೇ ನಿಂತಿದ್ದೆ. ಮನೆ ಮತ್ತೆ ಮೌನವಾಗಿತ್ತು. ಆದರೆ ಈ ಮೌನ ಹಿಂದಿನಂತೆ ಇರಲಿಲ್ಲ. ಈಗ ಈ ಮನೆಯೊಳಗೆ ಒಂದು ಹೊಸ ನೆನಪು ಸೇರಿಕೊಂಡಿತ್ತು. ಕೆಲ ದಿನಗಳ ನಂತರ ಒಂದು ಸಂಜೆ ನಾನು ಬಾಲ್ಕನಿಯಲ್ಲಿ ನಿಂತಿದ್ದೆ. ಆಕಾಶದಲ್ಲಿ ಮಸುಗಾದ ಬಣ್ಣ. ಗಾಳಿ ನಿಧಾನವಾಗಿ ಬೀಸುತ್ತಿತ್ತು. ಕೆಳಗೆ ತಿಲಕ್ ಬೈಕ್ ಪಾರ್ಕ್ ಮಾಡುತ್ತಿದ್ದ. ಅವನು ಮೇಲೆಗೆ ನೋಡಿದ. ಅತ್ತೆ? ನಾನು ಕೆಳಗೆ ನೋಡಿದೆ. ಒಂದು ನಿಮಿಷ. ಅವನು ಮೆಟ್ಟಿಲು ಏರಿ ಮೇಲೆಗೆ ಬಂದ. ನಾವು ಬಾಲ್ಕನಿಯಲ್ಲಿ ನಿಂತಿದ್ದೆವು. ಆ ಸಂಜೆ ತುಂಬಾ ಶಾಂತವಾಗಿತ್ತು. ನಮ್ಮ ನಡುವೆ ಮಾತು ಕಡಿಮೆ, ಆದರೆ ಮೌನ ಹೆಚ್ಚು. ಅವನು ನಿಧಾನವಾಗಿ ಕೇಳಿದ, ಅತ್ತೆ, ನಿಮಗೆ ಯಾವಾಗಲಾದರೂ ಅನಿಸಲ್ವಾ, ಕೆಲವರು ನಮ್ಮ ಜೀವನಕ್ಕೆ ಬಂದ ಮೇಲೆ ಎಲ್ಲವೂ ಸ್ವಲ್ಪ ಬದಲಾಗುತ್ತದೆ ಅಂತ? ನಾನು ಅವನ ಕಡೆ ನೋಡಿದೆ. ಆ ಪ್ರಶ್ನೆಯ ಅರ್ಥ ನನಗೆ ಸ್ಪಷ್ಟವಾಗಿತ್ತು, ಆದರೆ ಉತ್ತರ ಹೇಳಲು ಪದಗಳಿರಲಿಲ್ಲ. ನಾನು ಕೇವಲ ನಗುಬಿಟ್ಟೆ. ಆ ಕ್ಷಣದಲ್ಲಿ ಗಾಳಿ ನಮ್ಮ ನಡುವೆ ಬೀಸುತ್ತಿತ್ತು. ನಮ್ಮ ಕಣ್ಣುಗಳು ಕೆಲಕ್ಷಣ ಒಂದೇ ಕಡೆ ನಿಂತವು, ಆದರೆ ನಾವು ಇಬ್ಬರೂ ಏನನ್ನೂ ಹೇಳಲಿಲ್ಲ. ಕೆಲವು ಭಾವನೆಗಳು ಪದಗಳಲ್ಲಿ ಹೇಳಬೇಕಾಗಿಲ್ಲ, ಅವು ಮೌನದಲ್ಲೇ ಸ್ಪಷ್ಟವಾಗುತ್ತವೆ. ಆ ರಾತ್ರಿ ಮತ್ತೆ ನಾನು ಹಾಸಿಗೆಯಲ್ಲಿ ಮಲಗಿದ್ದೆ. ಆದರೆ ಈ ಬಾರಿ ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರ ಶಾಂತಿಯಿತ್ತು. ನನಗೆ ಗೊತ್ತಿರಲಿಲ್ಲ ಈ ಸಂಬಂಧದ ಹೆಸರೇನು ಅಂತ, ಸ್ನೇಹವೇ ಅಥವಾ ಇನ್ನೇನೋ. ಆದರೆ ಒಂದು ವಿಷಯ ಮಾತ್ರ ಖಚಿತ, ತಿಲಕ್ ಈಗ ನನ್ನ ದಿನಗಳ ಭಾಗವಾಗಿದ್ದ. ಅವನ ನಗು, ಅವನ ಮಾತು, ಅವನ ಸಾನ್ನಿಧ್ಯ, ಇವೆಲ್ಲವೂ ನನ್ನ ಮನಸ್ಸಿನಲ್ಲಿ ಮೃದುವಾಗಿ ಉಳಿದಿದ್ದವು. ಕೆಲವೊಮ್ಮೆ ಜೀವನದಲ್ಲಿ ನಡೆಯುವ ಕೆಲವು ಕಥೆಗಳು ನಾವು ಯೋಜಿಸುವುದಿಲ್ಲ, ಅವು ನಿಧಾನವಾಗಿ ನಮ್ಮ ಮುಂದೆ ತೆರೆದುಕೊಳ್ಳುತ್ತವೆ, ನಮ್ಮ ಮನಸ್ಸಿನೊಳಗೆ ಹೊಸ ಭಾವನೆಗಳನ್ನು ಮೂಡಿಸುತ್ತವೆ. ಆ ಕಥೆ ಇನ್ನೂ ಆರಂಭದಲ್ಲೇ ಇತ್ತು, ಆದರೆ ನನಗೆ ಗೊತ್ತಿತ್ತು, ಈ ಕಥೆ ನನ್ನ ಜೀವನವನ್ನು ಇನ್ನೂ ಎಷ್ಟು ಬದಲಾಯಿಸಬಹುದು ಎಂಬುದು ನನಗೆ ತಿಳಿಯದೇ ಇತ್ತು.
ಕಥೆ ಇಲ್ಲಿಗೆ ಮುಗಿಯುತ್ತದೆ. ಕಥೆ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ನನ್ನ ಚಾನಲ್ಗೆ ಹೊಸಬರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಓಕೆನಾ? ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ರೋಚಕವಾಗಿರುವಂತಹ ಕಥೆ ಜೊತೆಗೆ. ಅಲ್ಲಿಯವರೆಗೂ ಬೈ ಬೈ.